ನಾವು ಹೋಳಿ ಅಂದ್ರೆ ಬರೀ ಬಣ್ಣ ಹಚ್ಚೋದು ಅನ್ಕೊಂತೀವಿ, ಆದ್ರೆ ಈ ಹಬ್ಬದಿಂದ ಒಂದು ಭಯಾನಕ ಕತೆ ಇದೆ ಗೊತ್ತಾ? ಪುರಾಣಗಳ ಪ್ರಕಾರ ಒಂದು ಟೈಮಲ್ಲಿ ಹಿರಣ್ಯಕಶಿಪು ಅಂತ ಒಂದು ಅಹಂಕಾರಿ ರಾಜ ಇದ್ದ. ತಪಸ್ ಮಾಡಿ ವರ ಪಡೆದಿರ್ತಾನೆ. ವರ ಏನು ಅಂದ್ರೆ ಅವನ ಮನೆಯಲ್ಲಿ ಅಥವಾ ಮನೆಯಿಂದ ಹೊರಗಡೆ, ಹಗಲು ಅಥವಾ ರಾತ್ರಿ, ಮಾನವನಿಂದ ಅಥವಾ ಪ್ರಾಣಿಯಿಂದ, ಭೂಮಿಯ ಮೇಲೆ ಅಥವಾ ಗಗನದಲ್ಲಿ, ಶಸ್ತ್ರ ಅಥವಾ ಶಸ್ತ್ರವಿಲ್ಲದೆ ಯಾವುದರಿಂದನೂ ಅವನಿಗೆ ಸಾವು ಬರೋದಿಲ್ಲ ಅಂತ. ಅದಕ್ಕೆ ತುಂಬಾ ಅಹಂಕಾರದಿಂದ ತಾನೇ ದೇವರು ಅಂತ ಮೆರಿತಿರ್ತಾನೆ. ಆದ್ರೆ ಅವನ ಮಗ ಪ್ರಹ್ಲಾದ ವಿಷ್ಣುವಿನ ಪರಮ ಭಕ್ತ. ಇದನ್ನ ಕಂಡ ತಂದೆಗೆ ತುಂಬಾ ಕೋಪ ಬರ್ತಿರುತ್ತೆ. ತನ್ನ ಸ್ವಂತ ಮಗನನ್ನೇ ಕೊಲ್ಬೇಕು ಅಂತ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಪ್ರತಿ ಬಾರಿ ವಿಷ್ಣುವಿನ ಅನುಗ್ರಹದಿಂದ ಮಗ ಪಾರಾಗ್ತಿರ್ತಾನೆ. ಕೊನೆಗೆ ತಂದೆ ತನ್ನ ಸಹೋದರಿ ಹೋಳಿಕಾಳ ಸಹಾಯ ಪಡಿತಾನೆ. ಹೋಳಿಕಾಗೆ ಬೆಂಕಿಯಿಂದ ಸುಡಬಾರ್ದು ಅನ್ನೋ ಆಶೀರ್ವಾದ ಇರುತ್ತೆ. ಸಹೋದರಿನ ಮತ್ತೆ ಮಗನನ್ನ ಬೆಂಕಿಯಲ್ಲಿ ಒಟ್ಟಿಗೆ ಕೂರಿಸ್ತಾನೆ. ಆದ್ರೆ ಪ್ರಹ್ಲಾದನಿಗೆ ಏನೂ ಆಗಲ್ಲ. ಆದ್ರೆ ಹೋಳಿಕಾ ಸುಟ್ಟು ಭಸ್ಮ ಆಗ್ತಾಳೆ. ಇನ್ನೊಂದ್ ಕತೆ ಅಂದ್ರೆ ಕೃಷ್ಣ ಮತ್ತೆ ರಾಧೆದು. ಕೃಷ್ಣ ತನ್ನ ತಾಯಿ ಯಶೋದೆಗೆ ಹೋಗಿ ಹೇಳ್ತಾನೆ, ನಾನ್ ಯಾಕೆ ಕಪ್ಪಗಿದ್ದೀನಿ, ರಾಧೆ ಯಾಕೆ ಬೆಳ್ಳಗಿದ್ದಾಳೆ ಅಂತ. ಆಗ ಯಶೋದೆ ತಮಾಷೆಗೋಸ್ಕರ ನೀನು ಅವಳನ್ನ ಬಣ್ಣ ಹಚ್ಚಿ ಬದಲಾಯಿಸು ಅಂತ ಹೇಳ್ತಾನೆ. ಕೃಷ್ಣ ತನ್ನ ಸಹೋದರರ ಜೊತೆ ರಾಧೆಗೆ ಹೋಗಿ ಬಣ್ಣನ ಹಚ್ತಾನೆ. ಆ ದಿನದಿಂದಲೇ ಬಣ್ಣಗಳ ಹೋಳಿ ಶುರು ಆಯ್ತು. ನೀವು ಕೂಡ ಕೆಟ್ಟ ಶಕ್ತಿಗಳನ್ನ ಸುಟ್ಟು ಹಾಕಿ ಬಣ್ಣದಿಂದ ತುಂಬಿರೋ ಹೊಸ ಜೀವನನ ಶುರು ಮಾಡಿ. ಹ್ಯಾಪಿ ಹೋಲಿ.